ಶ್ರೀಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿ ಓಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶ್ರೀ ಸತ್ಯಾತ್ಮತೀರ್ಥಸ್ವಾಮಿ ಶ್ರೀಪಾದಗುರುಭ್ಯೋ ನಮಃ. ಪೂಜ್ಯಾಚಾರ್ಯಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾವು ಪ್ರತಿನಿತ್ಯ ಪಾರಾಯಣ ಮಾಡುವಂತಹ ಗೀತೆಯ ಮಹಾತ್ಮೆಯನ್ನು ಈಗ ಹೇಳಲು ಪ್ರಯತ್ನ ಮಾಡುತ್ತೇನೆ. ಗೀತೆಯಲ್ಲಿ ಷಷ್ಠಾಧ್ಯಾಯ 6ನೇ ಅಧ್ಯಾಯದ ಮಹತ್ವವನ್ನು ತಿಳಿಸುತ್ತೇನೆ. ಅಲ್ಲಿ ಒಬ್ಬ ಜ್ಞಾನಶ್ರುತಿ ಎಂಬ ರಾಜನ ಕಥೆ. ಅಲ್ಲಿ ಗೀತೆಯ ಷಷ್ಠಾಧ್ಯಾಯ ಮಹತ್ವವು ತಿಳಿಯುತ್ತದೆ. ಹೇಗೆ ಅಂತಂದರೆ, ಪ್ರತಿಷ್ಠಾನಪುರ ಅಂತ ಒಂದು ರಾಜ್ಯ. ಅಲ್ಲಿ ಎಲ್ಲವೂ ಅಪೂರ್ವ. ಅಲ್ಲಿರುವ ನದಿ, ಹೂವು, ನೆಲ, ಗಾಳಿ ಎಲ್ಲವೂ ಅಪೂರ್ವ. ಅಲ್ಲಿ ಹೇಗೆ ಋಷಿಗಳು ಪೂಜೆಗಾಗಿ ಕಮಲಗಳನ್ನು ತಗೋಬೇಕಂತ ಹೇಳಿ ಸರೋವರ ಹತ್ರ ಬಂದಾಗ ಕೈ ಚಾಸ್ತಾರೆ ಕಮಲ ತಗೋಬೇಕು ಅಂತ. ಅಲ್ಲಿ ನೋಡಿದರೆ ಅಲ್ಲಿ ಯುವತಿಯರ ಮುಖ, ಅಂದರೆ ಅಲ್ಲಿರುವ ಯುವತಿಯರ ಮುಖ ಹೆಂಗಿತ್ತು ಅಂದರೆ ಕಮಲದಂತೆ ಇತ್ತು. ಆಮೇಲೆ ಮತ್ತೆ ಭ್ರಮಿಸಿ ಅವರು ಹೋಗ್ತಾಯಿದ್ರು. ಅಂದರೆ ಎಲ್ಲವೂ ಅಪೂರ್ವ. ಆ ಯುವತಿಯರ ತೇಜಸ್ಸು, ಅವರ ಮುಖವನ್ನು ನೋಡಿ ಚಂದ್ರನೂ ಕೂಡ ಕ್ಷಯಿಸುತ್ತಾ ಇದ್ದ. ಹೀಗೆ ಮತ್ತು ಅಷ್ಟೇ ಅಲ್ಲದೇನೆ ಅಲ್ಲಿರುವ ಪ್ರತಿಯೊಬ್ಬರೂ ಕೂಡ, ಎಲ್ಲ ಜನರೂ ಕೂಡ ಬ್ರಹ್ಮಜ್ಞಾನ ಉಳ್ಳವಂಥವರು. ಹೀಗೆ ಅದ್ಭುತವಾಗಿದೆ. ಇದಕ್ಕೇನು ಕಾರಣ ಅಂತ ಹುಡುಕಿದಾಗ ಅಲ್ಲಿರುವಂತಹ ಗೋದಾವರಿ ನದಿ, ವಿಷ್ಣುಪಾದೋದ್ಭವೆಯಾದಂತಹ ಗಂಗೆಯ ಮತ್ತೊಂದು ರೂಪವೇ ಗೋದಾವರಿ ನದಿ. ಆ ನದಿಯ ಮಹಾತ್ಮ್ಯನೇ ಇಷ್ಟೆಲ್ಲ ಜನರಲ್ಲಿ ತೇಜಸ್ಸನ್ನು ತರೋದು ಆ ನದಿನೇ. ಈಗ ಆ ರಾಜ್ಯಕ್ಕೆ ರಾಜ ಯಾರು ಅಂತಂದರೆ ಜ್ಞಾನಶ್ರುತಿ ಅಂತ. ಅವನು ಬಹಳ ಧರ್ಮಿಷ್ಠ, ಯಜ್ಞಶೀಲೆ ಅವನು ಕೂಡ. ಹೀಗೆ ಅವನು ಒಂದು ರಾತ್ರಿ ತನ್ನ ಪಟ್ಟಣದ ಮೇಲೆ ಹೀಗೆ ನಡೆಯುತ್ತಾ ಇದ್ದಾಗ ಗಗನದಲ್ಲಿ ಹಂಸಗಳು ಕಾಣುತ್ತವೆ. ಅಲ್ಲಿ ಒಂದು ಗುಂಪು, 4-5 ಗುಂಪುಗಳಿರ್ತವೆ. ಒಂದೆರಡು ಗುಂಪುಗಳು ರಾಜ್ಯದಿಂದ ದೂರ ಹೋಗ್ತಾ ಇರ್ತವೆ. ಇನ್ನೊಂದು ಹಂಸಗಳು ಎಷ್ಟು ಬಹಳ ಅದ್ಭುತ ಇದೆ ಇದು ರಾಜ್ಯ, ಏನು ಇದು ಜ್ಞಾನಶ್ರುತಿಯ ಮಹಾತ್ಮೆ, ಎಷ್ಟು ತೇಜಸ್ಸದ ಅವನಲ್ಲಿ ಅಂತ ಮಾತಾಡ್ಕೊತಾ ಇರ್ತವೆ. ಆವಾಗ ಒಂದು ಮುಂದಿರುವಂತಹ ಹಂಸಗಳು, ಇವರದೇನು ತೇಜಸ್ಸು, ಅಂತಹ ರೈಕ್ವ ಮಹರ್ಷಿ ಇದ್ದಾನೆ, ಅವನ ಬ್ರಹ್ಮಜ್ಞಾನ ಮುಂದೆ, ಅವನ ತೇಜಸ್ಸು ಮುಂದೆ ಇವರದೇನು ಅಷ್ಟು ಶ್ರೇಷ್ಠವಲ್ಲ ಅಂತಂದಾಗ ಈ ಮಾತುಗಳನ್ನು ರಾಜ ಕೇಳಿಸ್ಕೊತಾ ಇರ್ತಾನೆ. ಆವಾಗ ಅವನಿಗೆ ಸ್ವಲ್ಪ ಆಶ್ಚರ್ಯ ಆಗ್ತದೆ. ನನಗಿಂತ ಬ್ರಹ್ಮಜ್ಞಾನಿಯಾದಂತಹ, ನನಗಿಂತ ತೇಜಸ್ಸುಳ್ಳಂತಹ ಬ್ರಾಹ್ಮಣ ಮುನಿಗಳು ಇದ್ದಾರ ಯಾರು ಅಂತ ಹೇಳಿ ತನ್ನ ಸಾರಥಿಗೆ ಹೇಳುತ್ತಾನೆ. ಸಾರಥಿ, ರೈಕ್ವ ಅಂತ ಮಹರ್ಷಿ ಇದ್ದಾನೆ, ಇಷ್ಟು ಗುಣಗಳು, ಅಂದರೆ ಅವನು ನನಗಿಂತ ಬ್ರಹ್ಮವರ್ಚಸ್ ಅಂತ, ಮತ್ತು ಅವನಲ್ಲಿ ಬ್ರಹ್ಮಜ್ಞಾನ ಭಾಳ ಅದಂತ, ಯಾರು ನೋಡು ಹುಡುಕೊಂಡು ಬಾ ಅಂತ ಹೇಳಿದಾಗ ಅವನು ಎಲ್ಲ ಕಡೆ, ಕಾಶಿ, ಗಯಾ, ಬದರಿ, ಕನ್ಯಾಕುಮಾರಿ ಎಲ್ಲವೂ, ಭಾರತದಲ್ಲಿ ಎಲ್ಲ ದೇಶದಲ್ಲಿಯೂ ಕೂಡ ತಾನು ಸಂಚಾರ ಮಾಡ್ತಾನೆ. ಎಲ್ಲಿಯೂ ಕೂಡ ರೈಕ್ವ ಮಹರ್ಷಿ ಕಾಣುವುದಿಲ್ಲ. ಕೊನೆಗೆ ಕಾಶ್ಮೀರ ಕ್ಷೇತ್ರಕ್ಕೆ ಹೋಗ್ತಾನೆ. ಅಲ್ಲಿ ಹೋಗಿ ನೋಡಿದಾಗ ಆ ಮಹರ್ಷಿ, ರೈಕ್ವ ಮಹರ್ಷಿ, ಒಂದು ಬಂಡಿ, ಎತ್ತಿನ ಬಂಡಿ, ಆ ಎತ್ತಿನ ಬಂಡಿ ಕೆಳಗೆ ಅಲ್ಲಿ ಕೂತಿರ್ತಾನೆ. ನೋಡಿದ್ರೆ ಅವನಲ್ಲಿ ಬ್ರಹ್ಮವರ್ಚಸ್ಸು ತುಂಬ ಇತ್ತು. ಅಂದರೆ ನನ್ನ ರಾಜ್ಯ ಆಳುವಂತಹ ರಾಜ ಹೇಳಿದಂತಹ ರೈಕ್ವ ಮಹರ್ಷಿ ಅಂದರೆ ಇವನೇ ಆಗಿರ್ಬೋದು ಅಂತ ಹೇಳಿ ಮುಂದೋಗಿ ಮಾತಾಡಿಸಿದಾಗ ನಿಶ್ಚಯ ಅವನಲ್ಲಿರುವಂತಹ ವಾಕ್ಪಟುತ್ವ, ಆ ಮಹರ್ಷಿಯಲ್ಲಿರುವಂತಹ ವಾಕ್ಪಟುತ್ವವನ್ನು ನೋಡಿ ಖಂಡಿತ ಇವರೇ ರೈಕ್ವ ಮಹರ್ಷಿ ಅಂತ ಹೇಳಿ ಮಾತಾಡಿಸಿ, ಮತ್ತು ತಕ್ಷಣವೇ ಪ್ರತಿಷ್ಠಾನಪುರಕ್ಕೆ ಹೋಗಿ, ರಾಜ, ಇಂತಹ ನೀವು ಹೇಳಿ ಲಕ್ಷಣವುಳ್ಳಂತಹ ನಮ್ಗೆ ಮಹರ್ಷಿ ಕಾಶ್ಮೀರ ಎಂಬ ಕ್ಷೇತ್ರದಲ್ಲಿ ಇದ್ದಾನೆ ಅಂತ ತಿಳಿಸಿದಾಗ ರಾಜನಿಗೆ ಆಶ್ಚರ್ಯವಾಗಿ, ಅಂದರೆ ಇಂತಹ ಬ್ರಹ್ಮಜ್ಞಾನಿಗಳು ಜಗತ್ತೊಳಗಿದ್ದಾರೆ, ಅವರನ್ನು ನಾ ಭೇಟಿ ಆಗಬೇಕು ಅಂತ ಹೇಳಿ, ಬ್ರಾಹ್ಮಣರನ್ನು ಭೇಟಿ ಆಗಬೇಕು ಅಂತಂದರೆ ಖಾಲಿ ಕೈಲಿ ಹೋಗಬಾರ್ದು. ಅದಕ್ಕಾಗಿ ರೇಷ್ಮೆ ವಸ್ತ್ರಗಳನ್ನು ಮತ್ತು ಮುತ್ತಿನ ಹಾರಗಳನ್ನು ಮತ್ತು ಅಶ್ವತರಿ ರಥ ಅಂತ ಇತ್ಯಾದಿಗಳು ಅನೇಕ ಮರ್ಯಾದಾ ಸಹಿತವಾದಂತಹ ವಸ್ತುಗಳನ್ನು ತಗೊಂಡೋಗಿ
ರೈಕ್ವರ ಮುಂದೆ ಇಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಆವಾಗ ರೈಕ್ವ ನನಗೆ ಇವೆಲ್ಲ ಏನೂ ಬೇಡ, ಯಾರು ನೀನು, ಎಲ್ಲಿಂದ ಬಂದು ಅಂತೆಲ್ಲ ಕೇಳಿದಾಗ, ಅಲ್ಲ ಸ್ವಾಮಿ, ಇಷ್ಟೆಲ್ಲ ನೀವು ಇಷ್ಟು ಬ್ರಹ್ಮವರ್ಚಸ್ಸ ನಿಮ್ಮಲ್ಲಿ ಇಷ್ಟು ಜ್ಞಾನ ಅದ, ಆದರೂ ನೀವು ಇಷ್ಟು ಯಾರಿಗೂ ಗೊತ್ತಾಗದಂತೆ ಒಂದು ಮೂಲೆಯಲ್ಲಿದ್ದೀರಲ್ಲ, ಏನು ಹಿಂಗ್ಯಾಕ ಅಂತ ಕೇಳಿದಾಗ, ಏನು ನಿಮ್ಮ ಈ ಬ್ರಹ್ಮವರ್ಚಸ್ಸಿನ ನಿಮ್ಮ ಜ್ಞಾನದ ಏನು ಮೂಲ ಕಾರಣ ಏನು ಅಂತ ಕೇಳಿದಾಗ ಅವ್ರು ಹೇಳೋದು ಒಂದೇ, ಏನೂ ಇಲ್ಲ, ಕೇವಲ ಭಗವದ್ಗೀತೆಯ ಷಷ್ಠಾಧ್ಯಾಯ, ಈ ಷಷ್ಠಾಧ್ಯಾಯದ ಮಹಿಮೆನೇ ಇದು. ಅಂದರೆ ಅದು ನಾವು ಭೂಮಿಯೊಳಗೆ ಬಂದಿದ್ದೇ, ಭೂಮಿಯಲ್ಲಿ ಹುಟ್ಟಿದ್ದೇ ನಾವು ಬ್ರಹ್ಮಜ್ಞಾನ ಪಡಿಬೇಕು ಅಂತ ಹೇಳಿ, ಅಂತಹ ಬ್ರಹ್ಮಜ್ಞಾನ ಭಗವದ್ಗೀತಾ ಷಷ್ಠಾಧ್ಯಾಯದಿಂದ ಆಗುತ್ತದೆ ಅಂತ ಹೇಳಿ, ಅದಕ್ಕೆ ನೀನೂ ಕೂಡ ಷಷ್ಠಾಧ್ಯಾಯ ಪಾರಾಯಣ ಮಾಡು, ಅದರಿಂದ ಬ್ರಹ್ಮವರ್ಚಸ್ಸು ಮುಖ್ಯ ಬ್ರಹ್ಮಜ್ಞಾನ ನಮ್ಗೆ ದೊರೆಯುತ್ತದೆ, ಅದೇ ನಮ್ಗೆ ಮುಖ್ಯ ಉದ್ದೇಶ ಜೀವನಕ್ಕೆ ಅಂತ ಹೇಳಿದಾಗ, ಅವಾಗ ಜ್ಞಾನಶ್ರುತಿ ರಾಜ ಆಶ್ಚರ್ಯಗೊಂಡು, ಸ್ವಾಮಿ, ಇಷ್ಟು ವರ್ಷಗಳಿಂದ ನಾ ಇದಕ್ಕಾಗಿಯೇ ಕಾಯ್ತಾ ಇದ್ದೆ, ಎಲ್ಲ ಇತ್ತು ನನ್ನ ಕಡೆ, ರಾಜ್ಯ ಇತ್ತು, ಅನೇಕ ರೀತಿಯಾದಂಥ ಸಂಪತ್ತು ಇತ್ತು, ಆದರೂ ಏನೋ ಮನಸ್ಸೊಳಗೆ ಏನೋ ಅಸಮಾಧಾನ, ಅದೇ ಬ್ರಹ್ಮಜ್ಞಾನ ಇಲ್ಲದೆ ಇರೋದು, ಅದು ನಿಮ್ಮಿಂದ ನನಗೆ ಆಗಬೇಕಾಗಿದೆ, ದಯಮಾಡಿ ನನಗೆ ಷಷ್ಠಾಧ್ಯಾಯವನ್ನು ಉಪದೇಶ ಮಾಡ್ರಿ ಅಂತ ಕೇಳಿದಾಗ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿದ ಮೇಲೆ ಅವನು ಕೂಡ ಪ್ರತಿದಿನವೂ ಕೂಡ ಪಾಠ, ಭಗವದ್ಗೀತೆ, ಮುಖ್ಯವಾಗಿ ಭಗವದ್ಗೀತೆ, ಅದರೊಳಗೂ ಕೂಡ ಷಷ್ಠಾಧ್ಯಾಯವನ್ನು ಪಾಠ ಪ್ರವಚನ ಮಾಡಿ ತನ್ನ ರಾಜ್ಯ ಇನ್ನೂ ಕೂಡ ಬಹಳ ಮೇಲೆ ಮಟ್ಟಕ್ಕೆ ಹೋಗುತ್ತದೆ. ನಂತರ ಅಂದರೆ ಈ ಕಥೆಯಿಂದ ನಾವೇನು ತಿಳ್ಕೋಬೇಕು, ಈ ಭಗವದ್ಗೀತೆ ಷಷ್ಠಾಧ್ಯಾಯ ಆ ರಾಜನ ಕಥೆಯಿಂದ ನಮ್ಮ ಜೀವನದಲ್ಲಿ ನಾವೇನು ತಿಳ್ಕೋಬೇಕು ಅಂತಂದರೆ, ನಮ್ಮಲ್ಲಿ ಸಂಪತ್ತಿರ್ಬೋದು, ಅನೇಕ ರೀತಿಯ ಸಂಪತ್ತು ಎಲ್ಲ ಇರ್ಬೋದು, ಆದರೂ ಕೂಡ ನಮ್ಮ ಮನಸ್ಸಿಗೆ ಒಂದು ಅಸಮಾಧಾನ, ಅದೇನು ಅಂತಂದರೆ ಬ್ರಹ್ಮಜ್ಞಾನ ಮುಖ್ಯ, ದೇವರ ಜ್ಞಾನ ಅದು ನಮಗೆ ಬೇಕು. ಆ ಜ್ಞಾನ ಆಯಿತು ಅಂದ್ರೇ ನಾವು ಈ ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಆಗ್ತದೆ. ಅಂತಹ ಜ್ಞಾನ ಆಗಬೇಕು ಅಂದರೆ ಭಗವದ್ಗೀತೆಯ ಷಷ್ಠಾಧ್ಯಾಯ, ಮುಖ್ಯವಾಗಿ ಭಗವದ್ಗೀತೆ ಸಂಪೂರ್ಣ ಪಾರಾಯಣ ಮಾಡಲೇಬೇಕು. ಪ್ರತಿನಿತ್ಯ ನಮಗೆ ಅದು ಸಾಧ್ಯವಾಗುವುದಿಲ್ಲ, ಅದಕ್ಕಾಗಿ ಷಷ್ಠಾಧ್ಯಾಯವನ್ನು ಪಾರಾಯಣ ಮಾಡಿದಾಗ ನಮ್ಗೆ ಇಷ್ಟೆಲ್ಲ ಬ್ರಹ್ಮಜ್ಞಾನ ಲಭಿಸುತ್ತದೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಸ್ವಾಮಿ ಪಾದದಲ್ಲಿ ಸಮರ್ಪಣೆ ಮಾಡುತ್ತೇನೆ. ಶ್ರೀ ಕೃಷ್ಣಾರ್ಪಣ ನಮಸ್ತೆ.